ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮಹಾದೇವ ದೇವಸ್ಥಾನದಲ್ಲಿ ಒಬ್ಬಂಗೆ ಚೆನ್ನಾಗಿ ಹೊಡೆದಿರ್ತಾನೆ. ಅದನ್ನ ಬಂದು ಕಲ್ಯಾಣಿ ಅಮ್ಮ ತಡೆದಿರ್ತಾರೆ. ಮನೆಗೆ ಬಂದು ತುಂಬಾನೇ ಅಳ್ತಿರ್ಬೇಕಾದ್ರೆ ಮಹಾದೇವ, ಅಮ್ಮ ನಾನೇನು ತಪ್ಪು ಮಾಡಿಲ್ಲ ಕಣವ, ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್, ನೀನೇನು ಮಾತಾಡ್ಬೇಡ ಮಹಾದೇವು, ಆಯ್ತಾ? ನೀನು ನನ್ನ ಪಾಲಿಗೆ ಸತ್ತೋಗಿದ್ಯಾ. ನೀನು ಯಾವತ್ತು ನಾನು ಕೊಟ್ಟಿರೋ ಮಾತನ್ನ ನೀನು ಮೀರಿದ್ಯೋ ಅವತ್ತೇ ನಾನು ನಿನ್ನ ಪಾಲಿಗೆ ಸತ್ತೋದೆ. ನಾನು ನಿಮ್ಮ ಅಮ್ಮನೇ ಅಲ್ಲ. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಮ್ಮ, ಹೇಳು ಏನಾಗಿದೆ ಅಂತ ಹೇಳು. ಇಲ್ಲಾಂದರೆ ಈಗೆಲ್ಲ ಮಾತಾಡಬೇಡ ನೀನು, ಗೊತ್ತಾಯ್ತಾ? ನಾನು ಅಷ್ಟು ಹೇಳಿದ್ರು ಕೂಡ ನಿನ್ನಲ್ಲೇ ಮೃಗತನ ಇರಬೇಕಾದ್ರೆ ನಾನು ನಿನ್ನನ್ನು ಹೇಗೆ ಬದಲಾಯಿಸೋ? ನಾಯಿ ಯಾವತ್ತಿದ್ರೂ ಆ ಬಾಲ ಡೊಂಕೆನೆ, ಅದನ್ನು ಯಾವತ್ತೂ ಕೂಡ ಸರಿ ಮಾಡೋಕ್ಕೆ ಆಗಲ್ಲ. ಅಂಥ ಮನುಷ್ಯ ನೀನು, ನಾಯಿಗಿಂತ ಕೀಳು ನೀನು. ಆ ಹುಡುಗನ ಆ ರೀತಿ ಹೊಡಿತಿದ್ದೆಲ್ಲ, ಅವನ ಅಕಸ್ಮಾತ್ ಸತ್ತೋಗಿದ್ರೆ ನಾವೆಲ್ಲ ಏನು ಮಾಡಬೇಕಿರು? ನಿನ್ನಷ್ಟು ಮೃಗ ಕ್ರೂರಿ ಯಾರೂ ಇಲ್ಲ, ಆಯಿತಾ? ನಿನ್ನನ್ನು ಅಷ್ಟು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆವು. ನಾನು ಮಗನೇನೋ ನೀನು ಮಹಾದೇವ ಅಂತ ಹೇಳ್ತಿರ್ತಾನೆ. ಪಂಚಮಿ ಕೂಡ ಅಳ್ತಾ ಇರ್ತಾಳೆ. ಪಂಚಮಿ, ಅಳ್ಬೇಡ ಕಣಮ್ಮ, ಇವನಂತೂ ಒಳ್ಳೆಯವನಲ್ಲ, ಆಯಿತಾ? ನಾನು ಇನ್ನೂ ಬದುಕಿದ್ದೀನಿ, ನಿಮ್ಮಮ್ಮ ಬದುಕಿರೋವರೆಗೂ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ಆಯಿತಾ? ನಿಮ್ಮ ಅಣ್ಣನಂತೂ ನೀನು ಯಾವತ್ತೂ ನೆಚ್ಕೋಬೇಡ, ಆಯಿತಾ? ಅವ್ನು ನಿನಗೆ ಒಳ್ಳೆ ಅಣ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನನ್ನ ಮಗನಾಗೋದಕ್ಕೂ ಸಾಧ್ಯ ಇಲ್ಲ. ಇನ್ನು ಒಳ್ಳೆ ಗಂಡನಾಗೋಕ್ಕೂ ಕೂಡ ಅವನು ಲಾಯಕ್ಕಿಲ್ಲ. ನಿನ್ನಂತನಿಗೆ ಈ ಹುಡುಗಿನ ತಂದು ಮದುವೆ ಮಾಡಿದ್ನಲ್ಲೋ, ನನಗೆ ನಾನೇ ಮೋಸ ಮಾಡಿದ್ದೀನಿ. ನಾನು ಕಾವ್ಯನ ಬಾಳ್ನೆ ಹಾಳು ಮಾಡಿಬಿಟ್ನಲ್ಲೋ ನಿನ್ನಂಥವನ್ನ ಮದುವೆ ಮಾಡಿಸಿ. ನೀನು ಯಾಕಾದರೂ ನಾನು ಹೊಟ್ಟೆಲಿ ಹುಟ್ಟಿದ್ಯೋ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಅವ್ವ ಅರ್ಥ ಮಾಡ್ಕೊಳವ, ಹಾಗೆಲ್ಲ ಮಾತಾಡಬೇಡ ಕಣವ ಅಂತಿರ್ತಾಳೆ. ನೀನು ಏನು ಮಾತಾಡಬೇಡ ಮಹಾದೇವು, ನಾನು ಎಂಥ ಕರ್ಮ ಮಾಡಿದ್ನೋ, ಎಂಥ ಪಾಪಿನೋ ನಾನು ಅಂತ ಹೇಳಿ ಪಾಪ ತಲೆನ ಚಚ್ಕೋತಾ ಇರ್ತಾಳೆ. ಅವ್ವ ಸ್ವಲ್ಪ ಅರ್ಥ ಮಾಡ್ಕೊಳವ, ಹಿಂಗೆಲ್ಲ ಮಾತಾಡಬೇಡ ಕಣವ ನೀನು ಅಂತ ಹೇಳ್ಬಿಟ್ಟು ಕಾಲು ಬೇಕಾದ್ರೆ ಕಟ್ಕೊತೀನಿ ಕಣವ ಅಂತ. ಮುಟ್ಬೇಡ ನೀನು ನನ್ನ, ಆಯಿತಾ? ನೀನು ಇಂಥ ಹುಡುಗಿನ ಕಟ್ಕೊಂಡ್ಮೇಲೆ ಬದಲಾಯ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೂ ಬದಲಾಗಲಿಲ್ಲ ಅಂದರೆ ನಿಂದು ಎಂಥ ಕೆಟ್ಟು ಗುಣ, ನೀನು ಎಂಥ ಕೆಟ್ಟು ಮೃಗ ಮಹಾದೇವ ನೀನು ನಾಯಿ ಜನ್ಮಕ್ಕೂ ಕೂಡ ಹೇಸನ್ನಲ್ಲ. ದಯವಿಟ್ಟು ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಇಲ್ಲಿಂದ ಹೊರಟೋಗು. ನಿನ್ನಂಥ ಮೃಗುನ, ನಿನ್ನಂಥ ರೌಡಿನ ನನಗೆ ನೋಡೋಕ್ಕೆ ಇಷ್ಟ ಇಲ್ಲ. ಇಲ್ಲಿಂದ ಹೋಗು ಮಹಾದೇವ. ಮೊದಲು ನೀನು ಯಾವತ್ತೂ ನನ್ನ ಮಗ ಸಾಧ್ಯನೇ ಇಲ್ಲ. ನನ್ನ ಮಗ ಸತ್ತೋದ ಅಂತಲೇ ಅನ್ಕೋತೀನಿ, ಹೋಗು ಇಲ್ಲಿಂದ ಅಂತ ಹೇಳಿಬಿಟ್ಟು ಬೈದೇ ಬಿಡ್ತಾಳೆ ಪಾಪ ಕಲ್ಯಾಣಿ. ಸರಿ ಬಿಡು ಅಂತ ಹೇಳಿಬಿಟ್ಟು ಮಹಾದೇವ ಅಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ಮಹೇಶ್ವರಿ, ಪೂರ್ವಿ ಮತ್ತು ಕಿಟ್ಟಿ 3 ಜನ ಅದನ್ನು ನೋಡ್ತಾ ಇರ್ತಾಳೆ. ನೋಡ್ಕೊಂಡು ಹಾಗೆ ಬರ್ತೀಯ. ನೋಡ್ದೇನಾ ಕಿಟ್ಟಿ, ಅವರೇ ಬೆಂಕಿ ಹಚ್ಕೊಂಡು ಹೆಂಗೆ ಉರಿತಾ ಇದ್ದಾರೆ ಅಂತ. ಇದನ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವೇನು ಕಡ್ಡಿಗಿರ್ಬೇಕಾಗಿಲ್ಲ ಕಣೋ, ಅವರೇ ಕಡ್ಡಿನ ಕೀರ್ಕೊಂಡು ಉರಿತಾ ಇದ್ದಾರೆ. ಅದು ನೋಡೋಕ್ಕಂತೂ ತುಂಬ ಮಜಾ ಆಗ್ತಿದೆ ಅಕ್ಕ. ಬರೀ ಕಾಡು ಪಿಂಟಲ್ಲೇ ಹಿಂಗಾಗ್ತಿದೆ, ಮುಂದೆ ಇನ್ನೇನು ಕತೆ ಅಂತನ ಕಿಟ್ಟಿ. ಇನ್ನೊಂದು ಕಡೆ ಮಹಾದೇವ ಮೇಲೆ ತುಂಬ ಅಳ್ತಾ ಇರ್ತಾನೆ. ಆಗ ರಾಮ್, ಅಣ್ಣ ಯಾಕೋ ಅಣ್ಣ ಅಂತ ಹೇಳ್ತಾರೆ. ಏನಿಲ್ಲ ರಾಮ್, ನಾನು ನೀನು ಅಳ್ತಿರೋದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ದೊಡ್ಡಮ್ಮ ಯಾವತ್ತಾದರೂ ಸುಮ್ಮನೆ ಈ ಥರ ಯಾವತ್ತಾದರೂ ನಿನ್ನನ್ನು ಬೈದಿದ್ದಾರಾ? ಇಲ್ಲ ಅಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊ, ಯಾಕೆ ಬೈದಿದ್ದಾರೆ? ಅದ್ರ ಹಿಂದ್ಗಡೆ ಒಂದು ಕಾರಣ ಇರುತ್ತೆ, ಆಯಿತಾ? ಏನು ನಡೀತು ಅಂತ ಹೇಳೋ, ಯಾಕೇನು ಹೇಳ್ತಾ ಇಲ್ಲ ನೀನು ಅಂತ ಹೇಳ್ತಾರೆ. ಏನೂ ಇಲ್ಲ ಬಿಡರ, ನಾನು ನಿನ್ನನ್ನು ಇವತ್ತು ನೋಡ್ತಿಲ್ಲ ಅಣ್ಣ, ಆಯಿತಾ? ನಾನು ಹುಟ್ಟಿದಟ್ಟಿಂದ ನಾನು ನಿನ್ನನ್ನು ನೋಡ್ಕೊಂಡು ಬಂದಿದ್ದೀನಿ. ನೀನು ಯಾರು ಆ ರೌಡಿಗೆ ಹೊಡೆದಿಲ್ಲ, ನೀನು ಸುಮ್ಮನೆ ಹಾಗೆ ಹೊಡೆಯೋನಲ್ಲ. ನಮ್ಮ ಕುಟುಂಬಕ್ಕೆ ಬಂದರನ್ನ ನೀನು ಯಾವತ್ತೂ ಸುಮ್ಮನೆ ಬಿಡೋಲ್ಲ ಅಂತ ನನಗೆ ಗೊತ್ತು ಅಣ್ಣ. ಹೇಳು, ಆ ರೌಡಿ ಕಾವ್ಯನ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ ಅವನೇನಾ ಅಂತ ಹೇಳ್ತಾರೆ. ಹ್ಞೂ ಅಂತ ಹೇಳ್ತಾನೆ. ಅವನೇ ಆ ರೌಡಿ. ಅವನು ಕೊರಳಿದ್ದ ಲಾಕೆಟ್ನ ನೋಡಿ ಕಂಡಿಡ್ದೆ ರಾಮ್, ಬಟ್ ಹೇಳೋಕ್ಕಾಗ್ತಿಲ್ಲ. ಯಾಕೋಣ ಹಿಂಗಿದೆಯಾ? ಮತ್ತು ಹೇಳ್ಬೇಕು ತಾನೆ ದೊಡ್ಡಮ್ಮನ ಜೊತೆ. ಹೇಳಿದರೆ ಕಾವ್ಯನ ಮರ್ಯಾದೆ ಹೋಗುತ್ತೆ ರಾಮ್. ಮನೆಯಲ್ಲಿ ಯಾರು ಕೂಡ ಕಾವ್ಯನ ಈ ಗೀಯಾಳಿಸ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಲ್ಲ ರಾಮ್. ಅರ್ಥ ಮಾಡ್ಕೊ, ನನಗೆ ಕಳಂಕ ಬಂದರೂ ಪರವಾಗಿಲ್ಲ ರಾಮ್, ಕಾವ್ಯ ಅವ್ರಿಗೆ ಏನೂ ಆಗಬಾರ್ದು, ಕಾವ್ಯ ಚೆನ್ನಾಗಿರಬೇಕು. ಅಣ್ಣ ನೀನು ತಪ್ಪು ಮಾಡ್ತಿದ್ಯಾ, ಪರವಾಗಿಲ್ಲ, ಏನಾಗಲ್ಲ ಬಿಡು ರಾಮ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ಸಮಾಧಾನ ಮಾಡ್ತಾ ಇರ್ತಾಳೆ. ದೊಡ್ಡತ್ತೆ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮಹಾದೇವರು ಕಾರಣ ಇಲ್ದಲೆ ಈ ಥರ ಎಲ್ಲ ಮಾಡಲ್ಲ, ಏನೋ ಬಲವಾದ ಕಾರಣ ಇರಬೇಕು ಅತ್ತೆ ಅಂತ ಹೇಳ್ತಿರ್ತಾರೆ. ಕಲ್ಯಾಣಿ, ಇಲ್ಲ ಪ್ರೇಮ, ಏನೇ ಕಾರಣ ಇದ್ದಿದ್ರು ಕೂಡ ನಾನು ತೊಡೆ ಮೇಲೆ ಮಲ್ಕೊಂಡು ಎಲ್ಲ ಸತ್ಯನೂ ಹೇಳ್ತಾ ಇದ್ದ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಕೂಡ ಬರ್ತೇನೆ. ಹೌದು ದೊಡ್ಡಮ್ಮ, ನೀವೇ ನಿಮ್ಮ ಮಗನ ಈಗ ಬೈದ್ಬಿಟ್ರೆ ಹೇಗೆ ಹೇಳಿ? ಅಣ್ಣ ಯಾವತ್ತೂ ತಪ್ಪು ಮಾಡಲ್ಲ, ಅವನು ಬೆಳೆಸಿರೋದು ದೊಡ್ಡಮ್ಮ. ಡಾಕ್ಟ್ರು ಇಂಜಿನಿಯರ್ ಮಾಡಿಲ್ದವರು ಪರವಾಗಿಲ್ಲ, ಆಯಿತಾ? ಅವನ್ನ ಒಂದು ಒಳ್ಳೆ ಮನುಷ್ಯನಾಗಿ ನೀವು ರೂಪಿಸಿದ್ದೀರಾ. ಅವನು ತನ್ನ ಕುಟುಂಬಕ್ಕೆ ಬಂದರೆ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಸೊ ಹಾಗಾಗಿ ನೀವು ಅವನ ಮೇಲೆ ಅಪವಾದನ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ರಾಮ್? ಹೌದು, ಅಣ್ಣ ಸುಮ್ಮನೆ ಈ ಥರ ಮಾಡಿಲ್ಲ ದೊಡ್ಡಮ್ಮ. ಅವತ್ತು ಕಾವ್ಯ ಮತ್ತು ಅಣ್ಣ ಇಬ್ಬರು ಕೂಡ ಪಾರ್ಟಿಗೆ ಹೋಗಿದ್ದಾಗ ಬರಬೇಕಾದ್ರೆ ಕಾವ್ಯರ ಮೇಲೆ ಅಟ್ಯಾಕ್ ಆಯಿತು. ಯಾರೋ ರೌಡಿಗಳು ಬಂದು ಅವ್ರನ್ನ ಸಾಯಿಸೋಕ್ಕೆ ಅಂತ
ಪ್ರಯತ್ನ ಪಟ್ಟರು ಅಂತ ರಾಮ್ ಹೇಳ್ತಿರ್ತಾನೆ. ರಾಮ್ ಏನು ಮಾಡ್ತಿದ್ಯಾ ಅಂತ ಕಲ್ಯಾಣಿ ಕೇಳ್ತಾರೆ. ಹೌದು ದೊಡ್ಡಮ್ಮ, ಅವತ್ತು ಕಾವ್ಯನ ಕೈಗೆ ಒಂದು ಗಾಯ ಆಗಿರುತ್ತೆ, ಅದೇ ಗಾಯ ಅದು ನಿಮ್ಮೆಲ್ರಿಗೂ ಅಂತ ಹೇಳ್ತಾರೆ. ಕೇಳಿದ್ದಕ್ಕೆ ಮತ್ತು ಮಹಾದೇವ ಮನೆ ಕೆಲಸ ಮಾಡ್ಬೇಕಾದ್ರೆ ಏನೋ ಇಟ್ಕೊಂಡ ಅಂದ, ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಪ್ರೇಮನು ಹೌದು ನಾನು ಕೇಳಿದ್ದಕ್ಕೆ ಏನೋ ಪಾರ್ಟಿಯಲ್ಲಿ ಬಿದ್ದು ಅಂತ ಅಂದು, ಅದೆಲ್ಲ ಕಾವ್ಯನ ರಕ್ಷಣೆ ಮಾಡೋಕ್ಕೋಸ್ಕರ ಆ ಥರ ಅಂದಿದ್ದು. ತನ್ನ ಹೆಂಡ್ತಿನ ಮರ್ಯಾದೆ ಎಲ್ಲೂ ಹೋಗ್ಬಾರ್ದು ಅಂತ ಎಲ್ಲ ತಪ್ಪನ್ನು ಅವನ ಮೇಲೆ ಅವನೇ ಹಾಕ್ಕೊಂಡು ಬೈಸ್ಕೊಂಡು ನಿಂತಿದ್ದೇನೆ. ಇಲ್ಲಿ ಕಾವ್ಯನ ಮಾನ ಪ್ರಾಣ ಉಳ್ಸೋಕ್ಕೋಸ್ಕರ ಅವನು ಆ ರೀತಿ ಸುಮ್ಮನೆ ನಿಂತಿದ್ದ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಪ್ಪ ರಾಮ್ ಅಂತ ಕಲ್ಯಾಣಿ ಕೇಳ್ತಾರೆ. ಹೌದು ದೊಡ್ಡಮ್ಮ ಅಂತ ಹೇಳ್ತಾರೆ. ನಿಜನಮ್ಮ ಕಾವ್ಯ ಅಂತ ಕೇಳ್ತಾರೆ. ಹೌದು ಅತ್ತೆ, ಅವತ್ತು ನೈಟ್ ಬರಬೇಕಾದ್ರೆ ಯಾರೋ ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿದರು, ನನ್ನನ್ನು ಕೊಳ್ಳಕ್ಕೆ ಪ್ರಯತ್ನ ಪಟ್ಟರು. ಆಗ ಮಹಾದೇವರೇ ಬಂದು ನನ್ನನ್ನು ಕಾಪಾಡಿದ್ದು ಅಂತ ಹೇಳ್ತಾರೆ. ಮತ್ತು ಯಾಕೆ ಹೇಳಲಿಲ್ಲ ನೀವೆಲ್ಲ ಅಂತ ಕೇಳ್ತಿರ್ತಾರೆ. ಹೇಳಿದರೆ ನೀವು ಎಲ್ಲಿ ಗಾಬರಿ ಆಗ್ತಿರೋ, ನೀವು ಎಲ್ಲ ಆತಂಕಕ್ಕೊಳಗಾಗ್ತಿರೋ ಅಂತ ಹೇಳ್ಬಿಟ್ಟು ಮಹಾದೇವಣ್ಣ ನಿಮಗೆ ಆ ವಿಷಯನ ಹೇಳಲಿಲ್ಲ ದೊಡ್ಡಮ್ಮ ಅಂತ ರಾಮ್ ಹೇಳ್ತಿರ್ತಾರೆ. ಹೌದಾ, ಏನೇ ವಿಷಯ ಆದರೂ ನನಗೆ ಹೇಳಬೇಕು ತಾನೆ, ಇಷ್ಟು ದೊಡ್ಡ ವಿಷಯ ಹೇಳ್ದಲೆ ನೋಡಿ ಈಗ ಹೇಳಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೋತಿದ್ದೀರ, ಮೊದಲೇ ಹೇಳಿದರೆ ಎಷ್ಟು ಗಾಬರಿ ಮಾಡ್ಕೋತಿರ್ಲಿಲ್ವ ನೀವು, ಅದಕ್ಕೆ ಅವನು ಹೇಳಲಿಲ್ಲ. ಅವನ ಹೆಂಡ್ತಿನ ಕಾಪಾಡ್ಕೊಳ್ಳೋದಾಗಿತ್ತು, ನಿಮ್ಮ ಮಾನ ಪ್ರಾಣನ ಉಳಿಸೋದಾಗಿತ್ತು. ಸೊ ಹಂಗಾಗಿ ನೀವೇನಂದರೂ ಅವನು ಬೇಜಾರು ಮಾಡ್ಕೊಳ್ಳಿಲ್ಲ. ಆದರೂ ನೀವೊಂದು ಮಾತು ಅನ್ಬಾರ್ದಿತ್ತು ದೊಡ್ಡಮ್ಮ, ನೀನು ಯಾವತ್ತೋ ನನ್ನ ಪಾಲಿಗೆ ಸತ್ತೋದೆ ಅಂತ ಅಂದಲ್ಲ, ಆ ಮಾತನ್ನು ಪದೇ ಪದೇ ನೆನೆಸ್ಕೊಂಡು ತುಂಬ ಅಳ್ತಾ ಇದ್ದಾನೆ ಅಣ್ಣ. ನೀವು ಸಾಕಿರೋ ಮಗ ದೊಡ್ಡಮ್ಮ, ಅವನು ಯಾವತ್ತೂ ಏನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ದೊಡ್ಡಮ್ಮ. ನೀವು ಬೆಳೆಸಿರೋದು ನಮ್ಮನ್ನು, ಆಯಿತಾ, ನಾವು ಯಾವತ್ತೂ ಏನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ದೊಡ್ಡಮ್ಮ. ನೀವು ಆ ಥರ ಅನ್ಬಾರ್ದಿತ್ತು ಪಾಪ. ಅದು ನಾನು ನೆನೆಸ್ಕೊಂಡು ಅಣ್ಣ ತುಂಬ ಅಳ್ತಾ ಇದ್ದಾನೆ, ಬಿಕ್ಕಿ ಬಿಕ್ಕಿ ಇನ್ನೂ ಅಂತ ಹೇಳ್ತಾರೆ. ನನ್ನ ಮಗುನ ನಾನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿಬಿಟ್ಟು ಕಲ್ಯಾಣಿ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾರೆ. ಎಂಥ ಪಾಪಿ ನಾನು, ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟಲ್ನೋ ನಾನು. ನನ್ನ ಮಗುನ ಇಷ್ಟೇ ಅರ್ಥ ಮಾಡ್ಕೊಂಡಿದ್ದು, ಅವನ ಗುಣನ ನಾನು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದಿತ್ತು, ಹೀಗೆಲ್ಲ ಬೈದ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ರಾಮ್ ಅಂತ ಹೇಳ್ತಾರೆ. ನನ್ನ ಹತ್ರ ಕ್ಷಮೆ ಕೇಳಬೇಡಿ ದೊಡ್ಡಮ್ಮ, ನೀವು ಅವನ ಹತ್ರನೇ ಕೇಳಬೇಕು ಅಂತ ಹೇಳ್ತಾರೆ. ನೀವು ಯಾಕೆ ಬೇಜಾರು ಮಾಡ್ಕೋತೀರಾ, ಸತ್ಯಣ್ಣ ಬೇಜಾರು ಮಾಡ್ಕೋತಾರೆ ಅಂತ, ಅವ್ನ ಹೆಂಡ್ತಿನ ಅವ್ನು ಕಾಪಾಡ್ದ ಅಂತ ಊರೆಲ್ಲ ಹೇಳ್ಬೋದು ದೊಡ್ಡಮ್ಮ, ಆಯಿತಾ. ತನ್ನ ಹೆಂಡ್ತಿನ ರಕ್ಷಣೆ ಮಾಡೋಕ್ಕೆ ಅವ್ನ ಗಂಡನೇ ಸ್ವತಃ ನಿಂತಿದ್ದಾನೆ ಅಂತ ಧೈರ್ಯವಾಗಿ ಹೇಳ್ಬೋದು ದೊಡ್ಡಮ್ಮ. ಅವ್ರ ಬಗ್ಗೆ ಕೆಟ್ಟದಾಗಿ ಯಾವತ್ತೂ ಕೂಡ ಮಾತಾಡಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಾಪ ಕಾವ್ಯ ತುಂಬಾ ಹೇಳ್ತಿರ್ತಾರೆ, ನಾನು ಈಗೆಲ್ಲ ಮಾತಾಡ್ಬಿಟ್ನಲ್ಲ, ಅವನ್ನ ತಪ್ಪು ತಿಳ್ಕೊಬಿಟ್ನಲ್ಲ ಅಂತ ಹೇಳ್ತಾರೆ. ಆಗ ಕಲ್ಯಾಣಿನೂ ಕೂಡ ತುಂಬ ಬೇಜಾರು ಮಾಡ್ಕೊತೀನಿ, ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ನಲ್ಲ ರಾಮ್ ಅಂತ ಹೇಳ್ತಾರೆ. ಹೌದು ದೊಡ್ಡಮ್ಮ, ಅಣ್ಣ ತುಂಬಾ ಬೇಜಾರು ಮಾಡ್ಕೊಂಡ, ಅವನು ಮಾಡಿದ ತಪ್ಪಿಗೆ ಅವನ ಮೇಲೆ ಹಾಕ್ಕೊಂಡು ಕಾವ್ಯ ಮಾನ ಪ್ರಾಣನ ಉಳ್ಸೋಕ್ಕೆ ಅಂತ ಇಷ್ಟೆಲ್ಲ ಮಾತಾಡ್ದ, ದಯವಿಟ್ಟು ಅವನ್ನ ಅರ್ಥ ಮಾಡ್ಕೊಳ್ಳಿ ದೊಡ್ಡಮ್ಮ. ಹೌದಪ್ಪ ರಾಮ್, ನಾನು ಈಗಲೇ ಮಹಾದೇವ್ ಹತ್ರ ಹೋಗ್ಬಿಟ್ಟು ಸಾರಿ ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮೆಗೆ ನಾನು ನಿಜವಾಗ್ಲೂ ಅರ್ಹಳಲ್ಲ, ನಾನು ಹೋಗ್ತೀನಿ ಮಾದೇವು ಅಂತ ಹೇಳಿಬಿಟ್ಟು ಅವನ ಹತ್ರ ಹೋಗ್ತಾಳೆ. ಇನ್ನೊಂದು ಕಡೆ ಮಹೇಶ್ವರಿಗೆ ತುಂಬ ಹೊಟ್ಟೆ ಕಿಚ್ಚು ಆಗ್ತಿರುತ್ತೆ. ಇದು ಏನಕ್ಕ ಇದು, ನಾವೇನೋ ಅಂತ ಅಂದ್ಕೊಂಡ್ರೆ ಇನ್ನೊಂದೇನೋ ಆಗ್ತಿದೆಯಲ್ಲ ಅಂತ ಕಿಟ್ಟು ಹೇಳ್ತಿರ್ತೀನಿ. ಹೌದು ಕಣೋ, ರಾಮ್ಗೆ ತೊಂದರೆ ಬಂದಾಗ ಆ ಮಹಾದೇವ ಬಂದು ಕಾಪಾಡ್ದ, ಈಗ ಮಹಾದೇವಂಗೆ ಬಂದಾಗ ರಾಮ್ ಬಂದು ಕಾಪಾಡ್ಬಿಟ್ಟ ಕಣೋ. ಇವ್ರನ್ನ ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಕಾವ್ಯ ಮನ್ಸಲ್ಲಿ ಹಾಗೆ ಅನ್ಕೋತಿರ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಹಾದೇವ, ನೀನು ತಪ್ಪಾಗಿ ತಿಳ್ಕೊಂಬಿಟ್ಟೆ ಅಂತ ಹೇಳ್ತಿರ್ತಾರೆ. ಆಗ ಕಲ್ಯಾಣಿ ಟೆರಸ್ ಮೇಲೆ ಬಂದು ಮಹಾದೇವು ಯಾಕಮ್ಮ, ಏನಾಯಿತು, ಯಾಕೆ ಕೂಗಾಡ್ತಾ ಇದೆಯಾ, ಯಾಕೆ ಇಷ್ಟೊಂದು ಅಳ್ತಿದ್ಯಾ, ಏನಾಯಿತು ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗನೇ, ದಯವಿಟ್ಟು ನಾನು ನಿನ್ನ ತಪ್ಪು ತಿಳ್ಕೊಬಿಟ್ಟೆ, ನಾನು ನಿನ್ನ ಬೆಳೆಸಿರೋ ಮಗ, ಅದರಲ್ಲೂ ನೀನು ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಹಾದೇವು ಅಂತ ಹೇಳಿ ಕೈ ಮುಗ್ದು ಕೇಳ್ಕೊತಿರೋದವ್ವ. ಈಗೆಲ್ಲ ಕೇಳಬೇಡ ಕಣವ, ನೀನು ನನ್ನ ಎತ್ತಿರಳು, ನಿನಗೆ ಹೊಡಿಯೋಕ್ಕೆ ಬಡಿಯೋಕ್ಕೆ ಏನು ಮಾಡೋಕ್ಕೂ ಕೂಡ ನಿನಗೆ ಆ ರೈಟ್ಸ್ ಇದೆ ಅಂತದ್ರಲ್ಲಿ ನಿನ್ನನ್ನು ಕ್ಷಮೆ ಕೇಳಬಾರ್ದು ಕಣವ, ನಾನು ಸಣ್ಣವನಾಗ್ತೇನೆ. ಇಲ್ಲ ಕಣ್ ಮಹಾದೇವು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗನೇ, ನಾನು ನಿನ್ನ ಅನ್ಬಾರ್ದು ಮಾತಲ್ಲ ಅಂದೆ, ನಾಯಿಗೂ ಕೂಡ ಹೋಳಿಸ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾರೆ. ಅವ್ವ, ಕ್ಷಮೆ ಕೇಳೋ ಮಾತಿಲ್ಲ ಕಣವ, ನೀನು ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಾ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅವ್ವ, ಈಗೆಲ್ಲ ಮಾತಾಡಬೇಡ ಕಣವ, ನನಗೆ ನೀನು ಮುಖ್ಯ, ಇಲ್ಲಾಂದರೆ ನಾನೇ ಸತ್ತೋಗ್ತೀನಿ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡ ಮಹಾದೇವ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಕಾವ್ಯ ಕೂಡ ಬಂದು ಜೋರಾಗಿ ಅಳ್ತಾ ಇರ್ತಾರೆ. ನೋಡ್ದ ಕಾವ್ಯನ, ನಿಜವಾಗ್ಲೂ ನಾವೆಲ್ಲೇ ಹುಡುಕಿದ್ರು ಕೂಡ ಕಾವ್ಯಂಗೆ ನಿನ್ನಂಥ ಹುಡುಗನ ಹುಡುಕಿ ಮದುವೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಮಹಾದೇವು, ನಿಜವಾಗ್ಲೂ ನೀನು ಕಾವ್ಯಕ್ಕೆ ಕಾವಲಾಗಿದೆಯಾ ಅಂತ ಹೇಳ್ತಿರ್ತಾರೆ. ಹೌದು, ನಿಮ್ಮಿಬ್ಬರು ಜೋಡಿ ಅಷ್ಟು ಚೆನ್ನಾಗಿದೆ, ಎಲ್ಲೇ ಹುಡುಕಿದ್ರು ಕೂಡ ಕಾವ್ಯಂಗೆ ನಿನ್ನಂಥ ಗಂಡನ್ನ ಯಾರೂ ಕೂಡ ಹುಡ್ಕೋಕ್ಕಾಗ್ತಿರಲಿಲ್ಲ ಅಂತ ಹೇಳ್ತಿರ್ತಾರೆ. ನೋಡ್ದಾ,
ನೀನು ಎಷ್ಟು ಒಳ್ಳೆಯನು ಅಂತ ಗೊತ್ತಾಗ್ತದೆ, ಅದರಲ್ಲೂ ಕೂಡ ನಿನ್ನ ಬೈದೆ. ಒಳ್ಳೆ ಅಣ್ಣನಾಗಲ್ಲ, ಒಳ್ಳೆ ಗಂಡನಾಗಲ್ಲ, ಒಳ್ಳೆ ಮಗನಾಗಲ್ಲ ಅಂತ ಎಲ್ಲ ಬಾಯಿಗೆಲ್ಲ ಬಂದೆ ಬೈದೆ ಮಹಾದೇವು. ಸಾರಿ ಏನು ತಪ್ಪಾಯಿತು ಅಂತ ಕೇಳ್ತಿರ್ತಾನೆ. ಆಗ ಮಹಾದೇವ ಅಲ್ಲೇ ನನ್ನ ಹೆಂಡ್ತಿಗೂ ಕೂಡ ಒಳಗೆ ಬರುತ್ತೆ, ಎಲ್ಲ ಯಾಕೆ ಈಗ ಹೇಳ್ತಾ ಇದ್ದೀರಾ, ಸುಮ್ಮನೆ ಇರಿ ಅಂತ ಹೇಳ್ತಿರ್ತಾರೆ. ಕಾವ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಹಾದೇವ, ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಬಿಟ್ಟೆ, ನಾನು ತಪ್ಪಾಗಿ ತಿಳ್ಕೊಬಾರ್ದಿತ್ತು, ಏನು ಅಂತ ಗೊತ್ತಿಲ್ಲದಲೇ ಈ ರೀತಿ ಮಾತಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ಕ್ಷಮೆ ಎಲ್ಲ ಯಾಕೆ ಹೇಳ್ತಿದ್ಯಾ, ಸುಮ್ಮನೆ ಇರು. ಇಷ್ಟೊಂದು ಸಲ ಕ್ಷಮೆ ಕೇಳಿದ್ರೆ ನನಗಂತೂ ಮುಜುಗರ ಆಗುತ್ತೆ. ನೋಡ್ದ, ಅವ್ವನೇ ಹೇಳಿದ್ರು ನಾನು ನಿನಗೆ ಒಳ್ಳೆ ಗಂಡ, ನನ್ನಂತ ಒಂದು ಎಲ್ಲೂ ಸಿಗ್ತಿರ್ಲಿಲ್ಲ ಅಂತ ಹೇಳಿದರೆ ಅಮ್ಮನ ಮಾತೆ ವೇದವಾಕ್ಯ. ದಯವಿಟ್ಟು ನೀನು ಸಾರಿ ಕೇಳಬೇಡ ಕಾವ್ಯ, ಆಯಿತಾ? ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಓದಿದ್ದೀನಿ, ಬಟ್ ಏನು ಅಂತ ತಿಳಿದಲೇ ನಾನು ಇನ್ಮೇಲೆ ಆರೋಪ ಮಾಡಿದೆ ಮಹಾದೇವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ದೇವ, ಯಾಕೆ ಈಗ ಎಲ್ಲರೂ ನನ್ನ ಕ್ಷಮೆ ಕೇಳ್ತಿದ್ದೀರಾ ಅಷ್ಟೇ. ಅಯ್ಯೋ ತಂಗವ, ನೀನು ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಅಂತ ಕೇಳ್ತಿರ್ತಾರೆ. ಇನ್ನೊಂದು ಕಡೆ ಕಾವ್ಯ ಕ್ಷಮೆ ಕೇಳ್ತಾಳೆ. ನನ್ನ ಹಂಗೆ ಒಂದು ಕಣ್ಣೀರ್ದಾರೆ ಹರಿದೋಯ್ತೈತೆ. ನಿಮ್ಮೆಲ್ಲರೂ ನೋಡಿದರೆ ನಾನು ಅಷ್ಟೇ ದೊಡ್ಡ ಡ್ಯಾಮ್ನೇ ಹರಿಸ್ಬೇಕಾಗುತ್ತೆ. ಎಲ್ಲ ಯಾಕೆ ಈಗ ಹೇಳ್ತಾ ಇದ್ದೀರಾ, ಸುಮ್ಮನೆ ಇರಿ, ಏನೂ ಆಗಿಲ್ಲ, ನಾನು ಮನಸ್ಸಿಗೆ ಹಚ್ಕೊಂಡಿಲ್ಲ, ಆಯಿತಾ? ಆರಾಮಾಗಿ ಖುಷಿಯಾಗಿರೋದನ್ನು ಕಳೀರಿ. ಅಲ್ಲೇ ಅವ್ವ ಹೇಳು ಎಲ್ಲರಿಗೂ ಚೆನ್ನಾಗಿ ಖುಷಿಯಾಗಿರೋಕ್ಕೆ, ನೀವೆಲ್ಲರೂ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾನೆ ಮಹಾದೇವ. ಎಲ್ಲರೂ ಖುಷಿಯಾಗ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.